ಕೋರ್ಸ್ ಇದು ರವಿಚಂದ್ರನ್ ಸರ್ ಮೂವಿ ಜೊತೆಗೆ ಅದರಲ್ಲಿ ನಾನು ಒಂದು ತುಂಬಾ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ನನ್ನ ಚೈಲ್ಡ್ಹುಡ್ ಹೀರೋ ರವಿ ಸರ್ ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಯಾವತ್ತಾದ್ರೂ ಗುಟ್ಕಾ ಹಾಕಿದ್ರ ದಿಗ್ಗಿಜರು ಅಥವಾ ಸಿನಿಮಾಗೋಸ್ಕರ ಹಾಕಿರೋದಾ? ನಾವೇ ಅಡಿಕೆ ಬೆಳಿತೀವಿ, ಸೊ ಗುಟ್ಕಾ ಖಂಡಿತ ಹಾಕಿರ್ತೀವಿ. ಡಾಲಿ ಸರ್ ಜೊತೆಗಿನ ನಿಮ್ಮ ಅವರ ಜುಗಲ್ ಬಂದಿ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಉತ್ತರ ಕನ್ನಡ ಭಾಷೆನ ನಾವು ಬಳಸಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಅದು ಒಂದು ಸ್ವಲ್ಪ ಚಾಲೆಂಜಿಂಗ್. ಸಿನಿಮಾದಿಂದ ಸಿನಿಮಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ತನ್ನ ಕರಿಯರ್ನಲ್ಲಿ ಬಿಗ್ ಸಕ್ಸಸ್ಸನ್ನು ಕಂಡಿರ್ತಕ್ಕಂಥ ದೂತ್ಪೇಡ ದಿಗಂತ್ ಸರ್ ನನ್ನೊಟ್ಟಿಗಿದ್ದಾರೆ. ದಿ ಜಡ್ಜ್ಮೆಂಟ್ ಅಂತ ಸಿನಿಮಾ, ಅವರ ಸಿನಿಮಾ ಕರಿಯರ್ಗೆ ಈ ಸಿನಿಮಾ ಒಂದು ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ ಅಂತ ತುಂಬ ಸಲ ಹೇಳ್ಕೊಂಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹೈ ಸರ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ದಿ ಜಡ್ಜ್ಮೆಂಟ್ ಸಿನಿಮಾದ ಗ್ಲಿಮ್ಸು ಟ್ರೈಲರ್ನ ನೋಡಿದಾಗ ಸೊ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಸಿನಿಮಾದ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ? ಖಂಡಿತ ಸಾಕಷ್ಟು ನಿರೀಕ್ಷೆ ಇದೆ. ಯಾಕೆಂದರೆ ಇದು ಯುದ್ಧಕಾಂಡ ಆದಮೇಲೆ ಬಹುಶಃ ರವಿ ಸರ್ ಮತ್ತೆ ಲಾಯರ್ ಬಟ್ಟೆ ಹಾಕಿ ಇಡೀ ಸಿನಿಮಾ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಅಂತ ಅನಿಸುತ್ತೆ. ಜೊತೆಗೆ ಅದರಲ್ಲಿ ನಾನು ಒಂದು ತುಂಬ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಸೊ ಆಫ್ಕೋರ್ಸ್ ಇದು ರವಿಚಂದ್ರನ್ ಸರ್ ಮೂವಿ. ಅದರಲ್ಲಿ ನಾನು ಒಂದು ಒಳ್ಳೆ ತುಂಬ ಇಂಪಾರ್ಟೆಂಟ್, ಅಂದರೆ ಇಡೀ ಸಿನಿಮಾ ರಿವಾಲ್ವ್ ಆಗದೆ ಈ ಕ್ಯಾರೆಕ್ಟರ್ ಮೇಲೆ. ಸೊ ಆ ಥರ ಒಂದು ಪಾತ್ರನ ಮಾಡಿದ್ದೀನಿ. ಸೊ ನನಗೆ ತುಂಬ ಸಂತೋಷ ಇದೆ, ಖುಷಿ ಇದೆ. ಯಾಕೆಂದರೆ ಒಂದು ನನ್ನ ಚೈಲ್ಡ್ಹುಡ್ ಹೀರೋ ರವಿ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಅವ್ರ ಸಿನಿಮಾದಲ್ಲಿ ನಾನೊಂದು ಪಾರ್ಟನ್ನು ಮಾಡ್ತಾಯಿದ್ದೀನಿ, ನನ್ನ ಸಂತೋಷ ಇದೆ. ಜೊತೆಗೆ ಸಿನಿಮಾ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಕೋರ್ಟ್ ರೂಮ್ ಡ್ರಾಮಾ ಸಾಕಷ್ಟು ಈಗ ಒಂದು ಈ ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಕೋರ್ಟ್ ರೂಮ್ ಡ್ರಾಮಾ. ಸೊ ಹಾಗಾಗಿ ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿರೋದು ಯಾವುದಾದ್ರೂ ಸಿನಿಮಾಗ ಅಥವಾ ಕ್ಯಾಶುವಲ್ ಆಗಿ ಬಂದಿರೋದು? ಇಲ್ಲ, ಉತ್ತರಾಖಂಡ ಅಂತ ಒಂದು ಮೂವಿ ಮಾಡ್ತಾಯಿದ್ದೀನಿ, ಅದರದ್ದು ಸಿನಿಮಾದ ಲುಕ್ಕು. ಸೊ ಹಾಗಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್. ಮಲ್ಲಿಗೆ ಕ್ಯಾರೆಕ್ಟರ್ನ ನಾನು ನೋಡಿದೆ ಫಸ್ಟ್ ಲುಕ್ಕಲ್ಲಿ ಉತ್ತರಾಖಂಡದು. ಈ ಹಿಂದೆ ನಾವು ದಿಗ್ಗಿಯವ್ರನ್ನ ಆ ಥರ ನೋಡೇ ಇಲ್ಲ. ಬರ್ಫಿ ಆಗಿ ದೂದ್ ಪೇಡ ಥರ ಚಾಕ್ಲೇಟ್ ಹೀರೋ ಆಗಿ ನೋಡಿರೋದು. ಆ ಗುಟ್ಕಾ ಹಾಕ್ಕೊಂಡಿರೋದನ್ನ ನೋಡಿದ್ರೆ ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ಗುಟ್ಕಾ ಹಾಕಿದ್ರ ದಿಗ್ಗಿಜರು ಅಥವಾ ಸಿನಿಮಾಗೋಸ್ಕರ ಹಾಕಿರೋದಾ? ನಾವು ಮಲೆನಾಡವರು, ನಾವು ಅಡಿಕೆ ಬೆಳೆಗಾರರು, ನಾವೇ ಅಡಿಕೆ ಬೆಳಿತೀವಿ. ಸೊ ಗುಟ್ಕಾ ಖಂಡಿತ ಹಾಕಿರ್ತೀವಿ. ಅಭ್ಯಾಸ ಇತ್ತು, ಕಾಲೇಜಲ್ಲಿ ಸ್ಕೂಲೆಲ್ಲ ಟ್ರೈ ಮಾಡಿದ್ವಿ. ಸೊ ಅದೇ ಇವಾಗ ಹಾಕಲ್ಲ, ಬಟ್ ಈ ಸಿನಿಮಾಗೋಸ್ಕರ ಮತ್ತೆ ಆ ಗುಟ್ಕಾ ಹಾಕಬೇಕಾಗಿದೆ. ಸರ್, ಆ ಕ್ಯಾರೆಕ್ಟರ್ ಬಗ್ಗೆ ಒಂದೆರಡು ಸಾಲು ಬಿಟ್ಕೊಡೋದಾದ್ರೆ? 2 ಸಾಲು ಅಂದರೆ ಅದು ಒಂದು, ಅಂದರೆ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಅದು ಒಂದು ಈ ಎರಡು ಈ ಹಳ್ಳಿಗಳ ನಡುವೆ ಒಂದು, ಅಂದರೆ ಶತಮಾನಗಳಿಂದ ಬರ್ತಾ ಇರೋ ಒಂದು ರೈವಲ್ರಿ, ಒಂದು ದ್ವೇಷ ನಡೀತಾ ಇರುತ್ತೆ. ಆ ಥರದ್ದು ಒಂದು ಕತೆ ಇದು. ತುಂಬ ಸ್ವಲ್ಪ ವೈಲೆನ್ಸ್ ಜಾಸ್ತಿ ಇದೆ. ಆಮೇಲೆ ಲ್ಯಾಂಗ್ವೇಜು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ, ಉತ್ತರ ಕರ್ನಾಟಕ ಭಾಷೆದು. ಸೊ ಆ ಥರ ಒಂದು ಸಿನಿಮಾ ಮಜವಾಗಿದೆ. ಡಾಲಿ ಸರ್ ಜೊತೆಗಿನ ನಿಮ್ಮ ಅವರ ಜುಗಲ್ ಬಂದಿ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅದಿನ್ನೂ ಶೂಟ್ ಆಗಿಲ್ಲ, ಬಟ್ ಅಫ್ಕೋರ್ಸ್ ನಾನು ಧನು ಎಲ್ಲ ತುಂಬ ವರ್ಷದಿಂದ ಫ್ರೆಂಡ್ಸು. ಸಾಕಷ್ಟು ಜನ ನಾವು ಸಾಕಷ್ಟು ಕಡೆ ಸಾಕಷ್ಟು ಸ್ಥಳಗಳಲ್ಲಿ ನಾವು ಕಾಲ ಕಳೆದಿದ್ದೀವಿ. ಸೊ ಹಾಗಾಗಿ ಧನು ಜೊತೆ ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ ವರ್ಕ್ ಮಾಡೋ ಎಕ್ಸ್ಪೀರಿಯೆನ್ಸು. ಬಟ್ ಏನಂದರೆ ಚಾಲೆಂಜಿಂಗ್ ಅಂದರೆ ಭಾಷೆ, ನಾವು ಆ ಭಾಷೆ ನಾವು ದಿನನಿತ್ಯ ಬಳಸಲ್ಲ. ಸೊ ನಾವೀಗ ಉತ್ತರ ಕನ್ನಡ ಭಾಷೆನ ನಾವು ಬಳಸಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಅದು ಒಂದು ಸ್ವಲ್ಪ ಚಾಲೆಂಜಿಂಗ್. ಸರ್, ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ತುಂಬ ಮುಚ್ತಾ ಇದೆ. ಸೊ ಎಸ್ಪೆಷಲಿ ರೀಸೆಂಟಾಗಿ ಕಾವೇರಿ ಥಿಯೇಟ್ರ್ ಮುಚ್ಚಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಜೊತೆಗೆ ಸ್ಟಾರ್ಗಳ ಸಿನಿಮಾಗಳು ಬರಬೇಕು, ನಿಮ್ಮಂಥವ್ರು ವರ್ಷಕ್ಕೆ 2-3 ಸಿನಿಮಾಗಳನ್ನ ಮಾಡಿದ್ರೆ ಸೊ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ಉಳಿಯುತ್ತೆ ಅನ್ನುವಂಥದ್ದು ಫ್ಯಾನ್ಸ್ಗಳ ಅಭಿಪ್ರಾಯ ಮತ್ತು ವಿತರಕರ ಅಭಿಪ್ರಾಯ. ತಾವೇನು ಹೇಳ್ತೀರಿ ಅಂತ? ಈಗ ಸಿಂಗಲ್ ಸ್ಕ್ರೀನ್ ಮುಚ್ತಾ ಇದೆ ಅನ್ನೋದು ಎಲ್ಲ ಕಡೆ, ನಮ್ಮೂರಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿ ಎಲ್ಲ ಕಡೆ ಮುಚ್ತಾ ಇದೆ, ಎಲ್ಲ ಕಡೆ ಮಾಲ್ ಬರ್ತಾ ಇದೆ. ಬಟ್ ಆ ಮಾಲಿಂದ ಇನ್ನೊಂದು 4 ಸ್ಕ್ರೀನು ಜಾಸ್ತಿ ಆಗ್ತಾ ಇದೆ. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಬದಲಾವಣೆ ಆಗ್ತಾನೇ ಇರುತ್ತೆ, ಕಾಲ ಬದಲಾಗುತ್ತೆ, ಇಸ್ವಿ ಬದಲಾಗುತ್ತೆ. ಅದ್ರ ಜೊತೆಗೆ ಈ ಥರ ಸಾಕಷ್ಟು ಬದಲಾವಣೆಗಳು ಆಗ್ತಾನೇ ಇರುತ್ತೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ದೇಶದಲ್ಲಿ, ಎಲ್ಲ ಕಡೆ ಪ್ರಪಂಚದಲ್ಲಿ. ಸೊ ಹಾಗಾಗಿ ಅದನ್ನು ತಡೆದು ನಿಲ್ಲಿಸೋದು ಕಷ್ಟ. ಈಗ ನೀವು ಹೇಳಿದಾಗೆ ಸಿಂಗಲ್ ಸ್ಕ್ರೀನ್ ಹೋದರೆ ಈಗ ಮಾಲ್ ಬರುತ್ತೆ. ಮಾಲಲ್ಲಿ ಏನು ಅಂದರೆ 4 ಸ್ಕ್ರೀನ್ ಬರುತ್ತೆ, ಅವರು 4 ಸಿನಿಮಾ ಹಾಕ್ಬೋದು. ಸೊ ಸಿನಿಮಾ ಅಂತೂ ಖಂಡಿತ ಉಳಿಯುತ್ತೆ. ದಿಗ್ಗಿ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ಎಡಗೈ ಅಪಘಾತಕ್ಕೆ ಕಾರಣ ಇರ್ಬೋದು, ಮಾರಿಗೋಲ್ಡ್ ಇರ್ಬೋದು. ಸೊ ಯಾವ ಸಿನಿಮಾದ ಮೇಲೆ ಹೈಯೆಸ್ಟ್ ಹೋಪ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಖಂಡಿತ ನನಗೆ ನಾವು ಮಾಡಿರೋ ಸಿನಿಮಾ ಏನಕ್ಕೆ ಅಂದರೆ ಎಲ್ಲದೂ ನಮಗೆ ಗೆಲ್ಲತ್ತೆ ಅನ್ನೋ ಒಂದು ಮನೋಭಾವದಿಂದನೇ ಮಾಡ್ತೀವಿ ನಾವು. ಸೊ ಹಾಗಾಗಿ ಎಲ್ಲ ಸಿನಿಮಾ ಗೆಲ್ಲತ್ತೆ ಅಂತ ನನಗನ್ಸುತ್ತೆ. ಫೈನಲಿ ದಿ ಜಡ್ಜ್ಮೆಂಟ್ಸ್ ಸಿನಿಮಾ 24ಕ್ಕೆ ಬರ್ತಿದೆ, ಏನು ಹೇಳ್ತೀರಿ ಆಡಿಯನ್ಸ್ಗೆ? ಜಡ್ಜ್ಮೆಂಟ್ ಸಿನಿಮಾ ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಅನ್ನೋಂಥ ಒಂದು ಜಾನರನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ. ಒಳ್ಳೊಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ, ಒಳ್ಳೆ ನಿರ್ದೇಶನ ಇದೆ, ನಿರ್ಮಾಪಕರು ಕೂಡ ತುಂಬ ಅವರ ಉದ್ದೇಶ ಉತ್ಸಾಹ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ,
ಈ ಸಿನಿಮಾ ಗೆಲ್ಲಿ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊಂತೀನಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಅವ್ರು ಗ್ಯಾರಂಟಿ ಒಳ್ಳೆ ನ್ಯೂಸ್ ಕೊಟ್ಟೇ ಕೊಡ್ತಾರೆ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.